Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನಾನು ತೊಂದರೆ ಕೊಟ್ಟಿದ್ದೀನಿ, ನೋವು ಮಾಡಿದ್ದೀನಿ. ಇದನ್ನೆಲ್ಲ ಬೇಕು ಅಂತಾನೆ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸಿ. ಇನ್ನು ಮುಂದೆ ನನ್ನ ಜೀವನ ಎಲ್ಲ ಅನು ಮೇಡಮ್ ಮೃಗದಲ್ಲಿದೆ. ಅವ್ರು ಹೇಳಿದಾಗೆ ಕೇಳ್ಕೊಂಡಿರ್ತೇನೆ. ಜೇಂಡೆ ಸರ್, ಪ್ರೀತಿ ದ್ವೇಷನ ಮರೆಸುತ್ತೆ ಅನ್ನೋ ಮಾತು ನಿಮ್ಮಿಂದ ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಯಿತು. ನೀವು ತಪ್ಪು ಮಾಡಿದ್ರೆ ನಿಜ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಕ್ಷಮೆನೂ ಕೇಳ್ತಿದ್ದೀರಾ. ತಪ್ಪನ್ನ ಒಪ್ಕೊಂಡು ಬದುಕನ್ನ ಸರಿಯಾದ ದಾರಿಲಿ ತಿದ್ದಿ ಮುಂದೆ ಹೋಗೋರಿಗೆ ತಲೆ ತಗ್ಸೋ ಅವಶ್ಯಕತೆ ಖಂಡಿತ ಇಲ್ಲ. ತಲೆ ಎತ್ತಿ ನಿಮ್ಮ ಬದುಕನ್ನ ನಾವು ಮುಂದುವರಿಸ್ಬೇಕು. ಜೇಂಡೆ, ನಿಮ್ಮ ಹೊಸ ಲೈಫ್ಗೆ ವೆಲ್ಕಮ್. ಆಲ್ ದ ವೆರಿ ಬೆಸ್ಟ್ ಜೇಂಡೆ. ಅಂತೂ ಎಲ್ಲ ಒಳ್ಳೇದಾಯ್ತಲ್ಲ. ಬೆಂಡೆಯವ್ರೆ, ಅಳ್ಬೇಡಿ. ನೀವು ಮತ್ತೆ ಆರ್ಯ ಸರು ಮತ್ತೆ ಒಂದಾದ್ರಲ್ಲ, ನಮ್ಗದೇ ಖುಷಿ. ಬಾ, ನನ್ನ ಕ್ಷಮಿಸ್ಬಿಡು. ಕ್ಷಮಿಸಿದ್ದೀನಲ್ಲ ಕೇಶವ, ಒಳ್ಳೇದಾಗ್ಲಿ. ಆರಾಧನ ಎಲ್ಲಿ? ಆರಾಧನ ನಿರ್ಧಾರ ಈ ಲೆಟರಲ್ಲಿದೆ. ಮಾನ್ಸಿ, ಆ ಲೆಟ್ರ್ ಕೊಡು. ಅತಿಥಿಯಾಗಿ ಬಂದೋಳು ಹಾಗೆ ಹೋಗೋದು ಅಂದರೆ ಏನು ಅನ್ನೋದು ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು. ನಾನು ನಿಮ್ಮ ಜೊತೆ ಇಲ್ಲ ಅಂತ ಬೇಜಾರಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಆರ್ಯ ಮತ್ತೆ ಅನುಗೆ ಯಾವಾಗಲೂ ನನ್ನ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ಆರ್ಯ, ವಿಶುನ ಪಡ್ಕೋಬೇಕು ಅನ್ನೋ ಹಠದಲ್ಲಿ ನೀವೇ ನನ್ನ ವಿಶು ಅಂದ್ಕೊಂಡು ತಪ್ಪು ಮಾಡಕ್ಕೆ ಹೊರಟಿದ್ದೆ. ನನ್ನ ಕ್ಷಮಿಸಿ. ಆದರೂ ವಿಶು ಇಲ್ಲ ಅನ್ನೋ ಸಮಯದಲ್ಲಿ ನಿಮ್ಮ ರೂಪ ನನ್ನ ದುಃಖನ ಕಡಿಮೆ ಮಾಡಿದ್ದಂತೂ ಸುಳ್ಳಲ್ಲ. ಮೀರಾ, ಮಾನ್ಸಿ, ಹರ್ಷ, ನನ್ನಿಂದ ನಿಮಗೆ ಬೇಜಾರಾಗಿದೆ, ಅದಕ್ಕೆ ಸಾರಿ. ಶಾರದಮ್ಮ, ನಿಮ್ಮನ್ನು ನೋಡದೆ ಹೋಗ್ತಿರೋ ದುಃಖ ನನ್ನಲ್ಲಿದೆ. ಮಿಸ್ ಯು ಆಲ್. ಆರ್ಯ, ನಿಮ್ಮ ಜೊತೆ ಇದ್ದಿದ್ದಿಷ್ಟು ದಿನಗಳು ಒಂದು ವಿಚಿತ್ರ ನೆಮ್ಮದಿಲ್ ಕಳೆದೆ. ಥ್ಯಾಂಕ್ ಯು. ಆದರೆ ಇನ್ಯಾವತ್ತೂ ನಿಮ್ಮನ್ನು ನೋಡಲ್ಲ ಅನ್ನೋ ದುಃಖ ಕೂಡ ಕಾಡ್ತಾ ಇದೆ. ಎನಿವೇಸ್, ಎಲ್ರಿಗೂ ಗುಡ್ ಬೈ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.